ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಿನಾನ್ಷಿಯಲ್ ಪೊಸಿಷನ್ಸ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು ಆಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಅಂಡ್ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಮಾಡಬೇಕು. ಸೊ ವಿತ್ ಮೈನ್ ರೀಡಿಂಗ್ ಅಂಡ್ ಸಬ್ ಹೆಡಿಂಗ್ಸ್ ಅನ್ನ ಬರೆದು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಕ್ಲಾಸ್ಮೇಟ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, from the following trial balance of Reddy and Company, prepare statement of financial position on 31st 3/25. ನೋಡಿ, ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಡೆಬಿಟ್ ಮತ್ತೆ ಕ್ರೆಡಿಟ್ ಆಸ್ಪೆಕ್ಟ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅದನ್ನೇ ಕೊಟ್ಟಿರೋದು. ರೆಡ್ಡಿ ಅಂಡ್ ಕಂಪನಿಗೆ ಸಂಬಂಧಪಟ್ಟಂತೆ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಡೆಬಿಟ್ ಕೊಟ್ಟಿದ್ದಾರೆ. ನೋಡಿ, ಡೆಬಿಟ್ ಸೈಡ್ ಕೊಟ್ಟಿದ್ದಾರೆ ಅಂದ್ರೆ ಡೆಬಿಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ಅದು ಅಸೆಟ್ಸೇ ಆಗಿರುತ್ತೆ. ಡೆಬಿಟ್ ಆಲ್ ದಿ ಅಸೆಟ್ಸ್ ಅಂತ ಕರಿತೀವಿ. ಹಾಗಾಗಿ ಅವೆಲ್ಲ ಅಸೆಟ್ ಸೈಡೇ ಬರಬೇಕು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ. ಅಂಡ್ ಕ್ರೆಡಿಟ್ ಕಾಲಮ್ ಅಲ್ಲಿ ಏನೇನು ಕೊಟ್ಟಿರ್ತಾರಲ್ಲಪ್ಪ, ಕ್ರೆಡಿಟ್ ಆಲ್ ದಿ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ಅದು ಈಕ್ವಿಟಿ ಅಂಡ್ ಲಯಬಿಲಿಟಿ ಸೈಡೇ ಬರಬೇಕು. ಸೊ ಅದನ್ನ ನಾವು ಕ್ಲಾಸಿಫೈಡ್ ಮಾಡಬೇಕು. ನಾನ್ ಕರೆಂಟ್ ಅಸೆಟ್ಸ್ ಯಾವುದು, ಕರೆಂಟ್ ಅಸೆಟ್ಸ್ ಯಾವುದು, ಈಕ್ವಿಟಿ ಯಾವುದು, ನಾನ್ ಕರೆಂಟ್ ಲಯಬಿಲಿಟಿ ಯಾವುದು, ಕರೆಂಟ್ ಲಯಬಿಲಿಟಿ ಅಂತ ಜಸ್ಟ್ ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡಿ ಬರಿಬೇಕಾಗತ್ತೆ. ಇದು ಮೇಜರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಬನ್ನಿ ಏನೇನಿದೆ, ಎಲ್ಲೆಲ್ಲಿ ತಗೊಳ್ತೀರಾ ಅಂತ ಹೇಳ್ಬಿಡ್ತೀನಿ. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಡೆಬಿಟ್ ಸೈಡ್ ಇದೆ ನೋಡಿ. ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಕ್ಯಾಶ್ ಇಸ್ ಎ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ಸ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ನಾನ್ ಕರೆಂಟ್ ಅಸೆಟ್ಸ್ ಅಂತ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಆಗಿ ಅವ್ರು ಹೇಳಿದ್ದಾರೆ, ದಟ್ ಇಸ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲೇ ತಗೋಬೇಕು. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಸೆಟ್ ಆಗುತ್ತೆ, ಬಟ್ ಅದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ತಗೋಬೇಕು. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಲ್ಸೋ ಫಿಕ್ಸ್ಡ್ ಅಸೆಟ್, ದಟ್ ಇಸ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಫರ್ನಿಚರ್ ಆಲ್ಸೋ ಫಿಕ್ಸ್ಡ್ ಅಸೆಟ್ಸ್, ಅದನ್ನ ಕೂಡ ನಾವು ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಆಫೀಸ್ ಎಕ್ವಿಪ್ಮೆಂಟ್ ಆಲ್ಸೋ ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಅಸೆಟ್ಸ್ ಅಂತಾನೆ ಕರಿತೀವಿ. ಗುಡ್ ವಿಲ್ ಇಸ್ ಆಲ್ಸೋ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಾನ್ ಕರೆಂಟ್ ಅಸೆಟ್ ಅಂತಾನೆ ಕರಿತೀವಿ. ಸ್ಟಾಕ್ ಅಥವಾ ಇನ್ವೆಂಟರಿ ಅಂತ ಕರಿತೀವಿ. ಇನ್ವೆಂಟರಿ ಈಸ್ ಎ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಅಲ್ಲಿ ಕರೆಂಟ್ ಅಸೆಟ್ಸ್ ಅಲ್ಲಿ ತಗೋಬೇಕು. ಟ್ರೇಡ್ ರಿಸೀವಬಲ್ಸ್ ಆರ್ ಬಿಲ್ಸ್ ರಿಸೀವಬಲ್ಸ್ ಅಥವಾ ಅಕೌಂಟ್ ರಿಸೀವಬಲ್ಸ್ ಅಥವಾ ಡೆಟಾರ್ಸ್ ಅಂತ ಕರಿತೀವಿ. ಕರೆಂಟ್ ಅಸೆಟ್ಸ್ ಆಗುತ್ತೆ. ಕರೆಂಟ್ ಅಸೆಟ್ ಸೈಡ್ ತಗೋಬೇಕಾಗುತ್ತೆ. ಸೊ ಇದು ಮೇಜರ್ ಕ್ಲಾಸಿಫಿಕೇಶನ್ಸ್. ನಾನ್ ಕರೆಂಟ್ ಅಸೆಟ್ ಎಲ್ಲ ಯಾವ್ದು ಹೋಗುತ್ತೆ, ಕರೆಂಟ್ ಅಸೆಟ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ. ಡೆಬಿಟ್ ಸೈಡ್ ಅದೆಲ್ಲ ಅಸೆಟ್ ಸೈಡೇ ಬರಬೇಕು. ನಾನ್ ಕರೆಂಟ್ ಕರೆಂಟ್ ಅಷ್ಟೇ. ಕ್ರೆಡಿಟ್ ಸೈಡ್ ಬನ್ನಿ. ಕ್ರೆಡಿಟ್ ಸೈಡ್ ಬರೋದೆಲ್ಲ ಈಕ್ವಿಟಿ ಅಂಡ್ ನಾನ್ ಕರೆಂಟ್ ಲಯಬಿಲಿಟಿ ಅಥವಾ ಕರೆಂಟ್ ಲಯಬಿಲಿಟಿ ಮೂರು ಪಾರ್ಟ್ ಆಗಿ ಮಾಡಬೇಕಾಗುತ್ತೆ. ಸೊ ಎಲ್ಲಿ ಬರುತ್ತೆ ಅಂತ ನೋಡೋಣ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ನೋಡಿ. ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರಬೇಕು. ಅದು ಶೇರ್ ಹೋಲ್ಡರ್ಸ್ ಫಂಡ್ ಈಕ್ವಿಟಿ ಪಾರ್ಟ್ ಆಗಿರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ತಗೊಳ್ತೀರಾ. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು. ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕೊಟ್ಟಿದ್ದಾರೆ. ಇದನ್ನ ನಾನ್ ಕರೆಂಟ್ ಲಯಬಿಲಿಟಿನಲ್ಲೇ ಬರ್ತಕ್ಕಂಥದ್ದು. ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, ದಟ್ ಇಸ್ ಕರೆಂಟ್ ಲಯಬಿಲಿಟಿಲೇ ತಗೋಬೇಕು. ನೋಡಿ, ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಎಂಪ್ಲಾಯಿಗೆ ಸಂಬಂಧಪಟ್ಟ ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಇದೆ. ಇದು ಲಾಂಗ್ ಟರ್ಮ್ ಡ್ಯೂರೇಷನ್ಸ್ ಅದು. ಹಾಗಾಗಿ ನಾನ್ ಕರೆಂಟ್ ಲಯಬಿಲಿಟಿನಲ್ಲಿ ತಗೋಬೇಕು. ಎಲ್ಲಿ ತಗೋಬೇಕು ಅಂತ ಪ್ರಾಬ್ಲಮ್ಸ್ ಆಮೇಲೆ ಆನ್ಸರ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಡೆಪಾಸಿಟ್ ಫ್ರಮ್ ಪಬ್ಲಿಕ್, ಪಬ್ಲಿಕ್ ಇಂದ ನಾನು ಡೆಪಾಸಿಟ್ಸ್ ಅನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಈಸ್ ಆಲ್ಸೋ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಹಾಗಾಗಿ ನಾನ್ ಕರೆಂಟ್ ಲಯಬಿಲಿಟಿನಲ್ಲೇ ತಗೋಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ದಟ್ ಈಸ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ತಗೋಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್. ನೋಡಿ, ಇದು ಇಷ್ಟು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಇದನ್ನ ಯೂಸ್ ಮಾಡಿಕೊಂಡು ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ರೆ, ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು. ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಪ್ರಿಪೇರ್ ಮಾಡಬೇಕು. ಅದು ನಿಮಗೆ ಗೊತ್ತಿರಬೇಕು ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಯಾವ ತರ ಮಾಡಬೇಕು ಅಂತ. ಹಾಕೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಆಸ್ ಆನ್ 31st March 2025 ಮಾಡ್ತಾ ಇರೋದು. ವರ್ಟಿಕಲ್ ಫಾರ್ಮೆಟ್ ಅಂದ್ರೆ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ತಗೊಳ್ಳಿ, ಆಮೇಲೆ ಬೇಕಾದ್ರೆ ಅಸೆಟ್ಸ್ ತಗೊಳ್ಳಿ. ಇಲ್ಲ ನೀವು ಅಸೆಟ್ಸ್ ಅನ್ನ ಫಸ್ಟ್ ತಗೊಂಡ್ರೆ ಆಮೇಲೆ ನೀವು ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅನ್ನ ತಗೋಬೇಕಾಗುತ್ತೆ. ಆರಿಜೆಂಟಲ್ ಫಾರ್ಮೆಟ್ ಅಲ್ಲಿ ಮಾಡಬಾರ್ದು, ವರ್ಟಿಕಲ್ ಫಾರ್ಮೆಟ್ ಅಲ್ಲೇ ಮಾಡಬೇಕು. ಆಸ್ ಪರ್ ಶೆಡ್ಯೂಲ್ 3 ಆಫ್ ದಿ ಕಂಪನೀಸ್ ಆಕ್ಟ್ ಅಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂಡಿಯಾಸ್ 1 ಪ್ರಕಾರ ನಾವು ಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೆ ಸೊ ಅದು ವರ್ಟಿಕಲ್ ಫಾರ್ಮೆಟ್ ಅಲ್ಲೇ ಮಾಡಬೇಕು. ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ತಗೊಳ್ಳಿ. ನಾನು ಹೇಳ್ಕೊಟ್ಟಾಗೆ ನೀವು ಫಾಲೋ ಮಾಡಿ ಅಷ್ಟೇ ಸಾಕು. ನೋಡಿ, ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ತಗೊಂಡ್ರೆ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅನ್ನ 3 ಪಾರ್ಟ್ ಆಗಿ ಮಾಡಬೇಕು. 3 ಪಾರ್ಟ್ ಆಗಿ ಮಾಡ್ತೀರಾ ಅಂದ್ರೆ ಸೊ ಮೊದಲನೇ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಮೊದಲನೇ ಪಾರ್ಟ್ ಬಂದು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ತಗೋಬೇಕು. ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನೇನ್ ಬರುತ್ತಪ್ಪ ಅಂತ ಹೇಳಿದ್ರೆ, ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು ಮೊದಲು ಏನ್ ಬರುತ್ತೆ ಅಂದ್ರೆ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಅಂದ್ರೆ ಎರಡು ಇನ್ಫಾರ್ಮೇಶನ್ಸ್ ಅನ್ನ ಒಳಗೊಂಡಿರುತ್ತೆ.
ಒಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ. ಕ್ವಶನ್ಸ್ ಅಲ್ಲಿ ಎರಡು ಕೊಟ್ಟಿದ್ರೆ ಎರಡು ತಗೊಳ್ಳಿ, ಇಲ್ಲ ಅಂದ್ರೆ ಒಂದು ಕೊಟ್ಟಿದ್ರೆ ನೀವು ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ಬರಿಬಹುದು. ಬಟ್ ಕ್ವಶನ್ಸ್ ಅಲ್ಲಿ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಎಷ್ಟು 2,50,000 ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈಕ್ವಿಟಿ ಶೇರ್ ಕ್ಯಾಪಿಟಲ್ 2,50,000 ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ. 2,50,000 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್. ಇನ್ನೊಂದು ಕ್ಯಾಪಿಟಲ್ ಕೊಡ್ಬೋದು, ಕೊಡದೇನು ಕೂಡ ಇರ್ಬೋದು. ಬಟ್ ಕ್ವಶನ್ಸ್ ಅಲ್ಲಿ ಇಲ್ಲಿ ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, 2,50,000 ಕೊಟ್ಟಿದ್ದಾರೆ. ಹಾಗಾಗಿ ನಾನು ಏನಂತ ತಗೊಳ್ತೀನಪ್ಪ ಅಂತ ಹೇಳಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿರೋದ್ರಿಂದ ಎರಡು ಕೊಟ್ಟಿದ್ದಾರೆ, ಹಾಗಾಗಿ ಎರಡು ತಗೋಬೇಕು. ಒಂದು ಈಕ್ವಿಟಿ, ಇನ್ನೊಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅದು ಕೂಡ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2,50,000 ಕೊಟ್ಟಿದ್ದಾರೆ. ಈಗ ಇವೆರಡು ನೀವು ಟೋಟಲ್ ಮಾಡ್ಕೊಳ್ಳಿ. 2,50,000 ಈಕ್ವಿಟಿ ಶೇರ್ ಕ್ಯಾಪಿಟಲ್, 2,50,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಎರಡು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ಶೇರ್ ಕ್ಯಾಪಿಟಲ್ 5,00,000 rupees ಸಿಗುತ್ತೆ. ಇದು ಮೊದಲನೇದು. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ನೀವು ಶೇರ್ ಕ್ಯಾಪಿಟಲ್ ತಗೋಬೇಕು, ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಅನ್ನ ತಗೋಬೇಕು. ನೆಕ್ಸ್ಟ್ ಯಾವ್ದಪ್ಪ, ಶೇರ್ ಕ್ಯಾಪಿಟಲ್ ಆದ್ರೆ ಇನ್ನೊಂದು ಬರೋದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರೋದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ತಗೊಳ್ತೀವಿ. ನೋಡಿ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಯಾವುದೇ ವರ್ಡ್ ರಿಸರ್ವ್ ಅಂತ ಇದ್ರೆ ಇಲ್ಲೇ ತಗೋಬೇಕು ನೀವು. ಕ್ಯಾಪಿಟಲ್ ರಿಸರ್ವ್ ಕೊಡ್ಲಿ, ಜನರಲ್ ರಿಸರ್ವ್ ಕೊಡ್ಲಿ, ರಿವಾಲ್ಯೂಯೇಷನ್ ರಿಸರ್ವ್ ಕೊಡ್ಲಿ, ಎಲ್ಲ ಇಲ್ಲೇ ತಗೋಬೇಕು. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡರ್ಲೇ ತಗೋಬೇಕು. ಅಂಡ್ ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ರೆ ಕ್ರೆಡಿಟ್ ಸೈಡ್, ಅದು ಇಲ್ಲೇ ತಗೋಬೇಕು. ಸರಿನಾ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನೇ ಕೊಟ್ಟರು ನೀವು ಈ ಅಂಡರಲ್ಲೇ ಬರ್ಕೋಬೇಕು. ಇನ್ನರ್ ಕಾಲಮ್ ಅಲ್ಲಿ ಟೋಟಲ್ ಮಾಡಿ, ಔಟರ್ ಕಾಲಮ್ ಅಲ್ಲಿ ನೀವು ತಗೋಬೇಕಾಗುತ್ತೆ. ಬಟ್ ನನಗೆ ಕ್ವಶನ್ಸ್ ಅಲ್ಲಿ ನೋಡಿದಾಗ ನನಗೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ 50,000. ಹಾಗಾಗಿ ನಾನು ಡೈರೆಕ್ಟ್ ಆಗಿ 50,000 ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅನ್ನ ಡೈರೆಕ್ಟ್ ಆಗಿ ತಗೊಳ್ತೀನಿ. ಸೊ ಇಲ್ಲಿ ನನಗೆ ಜನರಲ್ ರಿಸರ್ವ್ ಅಂತ ಕೊಟ್ಟಿದ್ರೆ ಜನರಲ್ ರಿಸರ್ವ್ ಎಷ್ಟು, P&L ಎಷ್ಟಿದೆ, ಕ್ಯಾಪಿಟಲ್ ರಿಸರ್ವ್ ಎಷ್ಟಿದೆ, ಎಲ್ಲ ಮೂರು ಬರ್ಕೊಂಡ್ಬಿಟ್ಟು ಆಮೇಲೆ ಟೋಟಲ್ ಮಾಡ್ಕೊಳ್ತಿದ್ದೆ. ಬಟ್ ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟರಿಂದ ನಾನು ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಇದು ಎರಡನೇದು. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರೋದು ಇವೆರಡೆ, ಒಂದು ಶೇರ್ ಕ್ಯಾಪಿಟಲ್, ಈಕ್ವಿಟಿ ಅಂಡ್ ಪ್ರಿಫರೆನ್ಸ್, ಇನ್ನೊಂದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಮೊದಲನೇ ಪಾರ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ ಶೇರ್ ಹೋಲ್ಡರ್ಸ್ ಫಂಡೇ ತಗೋಬೇಕು. ಎರಡನೇದು ಬಂದು ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಲ್ಲಿ, ಇದು ಈಕ್ವಿಟಿ ಪಾರ್ಟ್ ಫಸ್ಟ್ ಒನ್. ಇನ್ನೆರಡು ಕೂಡ ಬರೋದು ಲಯಬಿಲಿಟಿ ಪಾರ್ಟ್ ಬರುತ್ತೆ. ಹಾಗಾಗಿ ಎರಡನೇದು ಬಂದು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ನೋಡಿ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಬಂದಾಗ, ನಾನ್ ಕರೆಂಟ್ ಲಯಬಿಲಿಟಿನಲ್ಲಿ 4 ಪಾರ್ಟ್ ಆಗಿ ನಾವು ಮಾಡ್ತೀವಿ. ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ 4 ಪಾರ್ಟ್ ಇರುತ್ತೆ. ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಇರುತ್ತೆ ಅಂದ್ರೆ, ಮೊದಲನೇದು ಬಂದು ಲಾಂಗ್ ಟರ್ಮ್ ಬಾರೋಯಿಂಗ್. ನೋಡಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂದ್ರೆ ಏನೇನು ಇರುತ್ತಪ್ಪ ಅಂದ್ರೆ, ಲೋನ್ ಫ್ರಮ್ ಬ್ಯಾಂಕ್, ಡಿಬೆಂಚರ್, ಮಾರ್ಟ್ಗೇಜ್ ಅಥವಾ ಡೆಪಾಸಿಟ್ ಫ್ರಮ್ ಪಬ್ಲಿಕ್. ಏನು ಲಾಂಗ್ ಟರ್ಮ್ ಡ್ಯೂರೇಷನ್ಗೆ ನೀವು ಬಾರೋ ಮಾಡಿರೋದೆಲ್ಲ ನೀವು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲೇ ತಗೋಬೇಕು. ಅದನ್ನ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ನಾನ್ ಕರೆಂಟ್ ಲಯಬಿಲಿಟಿ ಇದೆಯಾ ಅಂತ ಹೇಳಿದ್ರೆ, ಸೊ ನೋಡಿ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಯಾವ್ದಾದ್ರು ಇದೆಯಾ ಅಂದ್ರೆ, ಇಲ್ಲಿ ನೋಡಿ ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಅಂತ ಏನು ಕೊಟ್ಟಿದ್ದಾರೆ ನೋಡಿ, ಈ 4 ನೆನ್ಪಿಟ್ಕೊಳ್ಳಿ, ಅವೇ ಕೊಡ್ತಾರೆ. ಇಲ್ಲಾಂದ್ರೆ ನಿಮಗೆ ಡೈರೆಕ್ಟ್ ಆಗಿರುತ್ತೆ. ಮಾರ್ಟ್ಗೇಜು, ಡಿಬೆಂಚರು, ಲೋನ್ ಫ್ರಮ್ ಬ್ಯಾಂಕು, ಡೆಪಾಸಿಟ್ ಫ್ರಮ್ ಪಬ್ಲಿಕ್ ಕೊಟ್ಟಿದ್ದಾರೆ ಅಂದ್ರೆ ಇದು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿನಲ್ಲಿ ಎಲ್ಲಿ ತಗೋಬೇಕಪ್ಪ ಅಂದ್ರೆ, ನೀವು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಲ್ಲೇ ತಗೋಬೇಕು. ನೀವು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ BOD ಬಿಟ್ಟು ಯಾವುದೇ ತರ ನೀವು ಬಾರೋ ಮಾಡಿದ್ದೀರಾ ಅಂದ್ರೆ ಅದು ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಅಂತ ಅರ್ಥ. ಸೊ ಹಾಗಾಗಿ ನೀವು ಇಲ್ಲಿ ತಗೋಬೇಕಾಗುತ್ತೆ. ಸೊ ಒಂದೇ ಐಟಮ್ಸ್ ಇರೋದ್ರಿಂದ ನಾನು ಬ್ರಾಕೆಟ್ ಅಲ್ಲಿ ತೋರಿಸ್ತಾ ಇದ್ದೀನಿ. 2 ಐಟಮ್ಸ್ ಇದ್ರೆ ನೀವು 1 ಪಾಯಿಂಟ್ ಬರ್ಕೊಂಡು ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ಬಟ್ ಒಂದೇ ಐಟಮ್ಸ್ ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ತೋರಿಸಿ, ದಟ್ಸ್ ಎನಫ್, ಸಾಕಾಗುತ್ತೆ. ಸೊ 1,00,000 ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬಂದು 1,00,000 rupees ಇದೆ. ಇದು ಮೊದಲನೇದು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಲಾಂಗ್ ಟರ್ಮ್ ಬಾರೋಯಿಂಗ್. ಎರಡನೇದು ಬಂದು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಪ್ರಾವಿಷನ್. ನೋಡಿ ಈ ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಅಲ್ಲಿ ಬರೋದು ಅಂದ್ರೆ ಎಂಪ್ಲಾಯಿ ರಿಲೇಟೆಡ್ ಒಂದೇ ಬರೋದು. ಎಂಪ್ಲಾಯಿಗೆ ಸಂಬಂಧಪಟ್ಟ ಯಾವ್ದಾದ್ರು ಪ್ರಾವಿಷನ್ ಕೊಟ್ಟರೆ ಅದು ನಾನ್ ಕರೆಂಟ್ ಲಯಬಿಲಿಟಿನಲ್ಲೇ ಬರೋದು. ಹೆಡ್ಡಿಂಗ್ ನಾನ್ ಕರೆಂಟ್ ಲಯಬಿಲಿಟಿ ಆಗುತ್ತೆ, ಸಬ್ ಹೆಡ್ಡಿಂಗ್ ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಂಪ್ಲಾಯಿಗೆ ಸಂಬಂಧಪಟ್ಟಿದ್ದು ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಅಂತ ಕೊಟ್ಟಿದ್ದಾರಲ್ಲಪ್ಪ, ಇದು ಎಂಪ್ಲಾಯಿ ರಿಲೇಟೆಡ್ ಯಾವುದೇ ಪ್ರಾವಿಷನ್ಸ್ ಕೊಟ್ಟರು ಸೊ ಅದು ನೀವು ಲಾಂಗ್ ಟರ್ಮ್
ಪ್ರಾವಿಷನ್ಸ್ ಅಲ್ಲೇ ತಗೋಬೇಕಾಗುತ್ತೆ. ಇನ್ನು ಇದನ್ನ ಬಿಟ್ಟು ಎಂಪ್ಲಾಯ್ ಬಿಟ್ಟು ಇನ್ನು ಯಾವುದೇ ಪ್ರಾವಿಷನ್ಸ್ ಕೊಟ್ಟರು ಅದೆಲ್ಲ ಕರೆಂಟ್ ಲಯಬಿಲಿಟಿ ಆಗುತ್ತೆ, ನಾನ್ ಕರೆಂಟ್ ಲಯಬಿಲಿಟಿ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಸ್ಟಾಫ್ ಪ್ರಾವಿಡೆಂಟ್ ಫಂಡ್ ಕೊಟ್ಟಿದ್ದಾರೆ 1 lakh rupees ಕೊಟ್ಟಿರೋದ್ರಿಂದ ಅದನ್ನ ನಾನು ಲಾಂಗ್ ಟರ್ಮ್ ಪ್ರಾವಿಷನ್ಸ್ ಅಲ್ಲಿ ತಗೋಬೇಕಾಗುತ್ತೆ. ಸೊ 1 lakh rupees, 1 lakh rupees. ಇದು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಎರಡನೇ ಮೇನ್ ಹೆಡ್ಡಿಂಗ್. ದೆನ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಮೂರನೇ ಮೇನ್ ಹೆಡ್ಡಿಂಗ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಿ ಬಂದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕೊಡ್ಬೋದು, ಬಟ್ ಈ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ. ಕೊಟ್ರೆ ಇದು ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಕೊಟ್ರೆ ತಗೊಳ್ಳಿ, ಕೊಡ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲೆಲ್ಲೂ ಕೂಡ ಇಲ್ಲ, ತಗೊಳ್ಳೋದಿಲ್ಲ. ದೆನ್ ನಾಲ್ಕನೇದು ಏನಪ್ಪಾ ಅಂತ ಹೇಳಿದ್ರೆ ಅದರ್ ನಾನ್ ಕರೆಂಟ್ ಲಯಬಿಲಿಟಿ. ಅದರ್ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇನ್ಯಾವ್ದಾದ್ರು ಅದರ್ ನಾನ್ ಕರೆಂಟ್ ಲಯಬಿಲಿಟಿ ಕ್ವಶನ್ಸ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ ಈಕ್ವಿಟಿ ಆಯ್ತು, ರಿಸರ್ವ್ಸ್ ಆಯ್ತು. ನೋಡಿ ಇಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ 4 lakh ಅಂತ ಕೊಟ್ಟಿದ್ದಾನೆ. ಇದು ಅದರ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ತಗೊಳ್ಳಿ ಡೈರೆಕ್ಟ್ ಆಗಿ. ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಅದರ್ ನಾನ್ ಕರೆಂಟ್ ಲಯಬಿಲಿಟಿ 4 lakh rupees ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಅರ್ಥ. ಇದು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಈ 4 ಹೆಡ್ಡಿಂಗ್ ಗೊತ್ತಿರಬೇಕು. ಇದ್ರೊಳಗಡೆನೆ ಯಾವ್ದಾದ್ರು ಕೊಡ್ತಾರೆ, ಡೈರೆಕ್ಟ್ ಆಗಿ ಕೊಟ್ರೆ ನೀವು ಡೈರೆಕ್ಟ್ ಆಗಿ ಬರಿಬಹುದು, ಏನ್ ಸಮಸ್ಯೆ ಇಲ್ಲ. ಬಟ್ ಈ ತರ ಕೊಟ್ರೆ ಇದನ್ನ ನೀವು ಬರಿಬೇಕಾಗುತ್ತೆ. ಇದು ಎರಡನೇ ಹೆಡ್ಡಿಂಗು ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರ್ತಕ್ಕಂಥದ್ದು. ದೆನ್ ಮೂರನೇ ಹೆಡ್ಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಲಯಬಿಲಿಟಿ ಸೈಡ್ ಮೂರನೇ ಹೆಡ್ಡಿಂಗ್ ಬಂದು ದಟ್ ಈಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ನೋಡಿ ಕರೆಂಟ್ ಲಯಬಿಲಿಟೀಸ್ ಅಲ್ಲೂ ಕೂಡ ಮತ್ತೆ 4 ಹೆಡ್ಡಿಂಗ್ಸ್ ಅನ್ನ ನಾವು ನೋಡಬಹುದು. ಏನೇನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಒನ್ ಎ ಬಂದು ಶಾರ್ಟ್ ಟರ್ಮ್ ಬಾರೋಯಿಂಗ್. ನೋಡಿ ಲಾಂಗ್ ಟರ್ಮ್ ಬಾರೋಯಿಂಗ್ ನಾನ್ ಕರೆಂಟ್ ಲಯಬಿಲಿಟಿ ಆದ್ರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಜಸ್ಟ್ ಲೈಕ್ BOD ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ರೆ ಅದು ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಆಗುತ್ತೆ. ಬಟ್ ಈ ಕ್ವಶನ್ಸ್ ಅಲ್ಲಿ ಕೊಟ್ಟಿಲ್ಲ, ನಾವು ಯಾವುದು ಕೂಡ ತಗೊಳ್ಳೋದಿಲ್ಲ. ಕೊಟ್ಟಿದ್ರೆ ತಗೊಳ್ತಿದ್ದೆ, ಕೊಟ್ಟಿಲ್ಲ, ತಗೊಳ್ಳೋದಿಲ್ಲ. ಎರಡನೇದು ಬಂದು ಶಾರ್ಟ್ ಟರ್ಮ್ ಪ್ರಾವಿಷನ್. ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಅಂದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗಿರ್ಬೋದು, ಅಥವಾ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಕೊಟ್ಟಿದ್ರೆ ಅದು ಶಾರ್ಟ್ ಟರ್ಮ್ ಪ್ರಾವಿಷನ್ಸ್ ಆಗುತ್ತೆ. ಈ ಕ್ವಶನ್ಸ್ ಅಲ್ಲಿ ಯಾವುದು ಪ್ರಾವಿಷನ್ಸ್ ಕೊಟ್ಟಿಲ್ಲ, ಕೊಟ್ಟಿರೋದು ಒಂದೇ ಲಾಂಗ್ ಟರ್ಮ್ ಪ್ರಾವಿಷನ್ ಸ್ಟಾಫ್ ಪ್ರಾವಿಡೆಂಟ್ ಫಂಡ್, ಹಾಗಾಗಿ ನಾನು ತಗೊಂಡಿಲ್ಲ. ದೆನ್ ಥರ್ಡ್ ಒನ್ ಬಂದು ಸಿ ಬಂದು ಟ್ರೇಡ್ ಪೇಯಬಲ್ ಅಂತ ಕರಿತೀವಿ. ಟ್ರೇಡ್ ಪೇಯಬಲ್ ಅಂತ ಹೇಳಿದ್ರೆ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅಕೌಂಟ್ಸ್ ಪೇಯಬಲ್ ಅಂದ್ರೆ ನೀವು ಇಲ್ಲೇ ತಗೋಬೇಕು. ಕ್ವಶನ್ಸ್ ಅಲ್ಲಿ ಯಾವ್ದಾದ್ರು ಇದೆಯಾ ಅಂತ ಹೇಳಿದ್ರೆ ಸೊ ಯಾವುದು ಇಲ್ಲ. ಸೊ ಯಾವುದು ಕೂಡ ಇಲ್ಲ, ತಗೊಳ್ಳೋ ಅವಶ್ಯಕತೆ ಇಲ್ಲ. ಟ್ರೇಡ್ ಪೇಯಬಲ್ಸ್ ಇಲ್ಲ, ತಗೊಳ್ಳೋದಿಲ್ಲ. ಅಂಡ್ ನಾಲ್ಕನೇದು ಬಂದು ಡಿ ಬಂದು ಅದರ್ ಕರೆಂಟ್ ಲಯಬಿಲಿಟಿ. ಇನ್ಯಾವುದನ್ನ ಬಿಟ್ಟಿದ್ರೆ ಇನ್ನೆಲ್ಲದೂ ಕೂಡ ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಈಗ ಲಯಬಿಲಿಟಿ ಸೈಡ್ ನಾವು ಯಾವ್ದು ಬಿಟ್ಟಿದೀವಪ್ಪ ಅಂತ ಹೇಳಿದ್ರೆ ಎಲ್ಲ ತಗೊಂಡಿದೀವಿ. ಕರೆಂಟ್ ಲಯಬಿಲಿಟಿ ಅಂತ ಏನ್ ಕೊಟ್ಟಿದ್ದಾನಲ್ಲಪ್ಪ 1 lakh rupees ಇದೆಯಾ, ಅದೊಂದು ಬಿಟ್ಟಿದೀವಿ. ಸೊ ಅದು ಅದರ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ತಗೊಳ್ಳಿ 1 lakh rupees. 1 lakh rupees ಇರ್ತಕ್ಕಂಥದ್ದು. ಇನ್ಯಾವ್ದಾದ್ರು ಕ್ರೆಡಿಟ್ ಸೈಡ್ ಬಿಟ್ಟಿದೀವ ನೋಡಿ, ಕ್ರೆಡಿಟ್ ಸೈಡ್ ಯಾವ್ದಾದ್ರು ಇದೆಯಾ, ಇಲ್ಲ. ಎಲ್ಲ ಐಟಮ್ಸ್ ಕೂಡ ನಾವು ತಗೊಂಡಿದೀವಿ. ಈಗ ಎಷ್ಟು ನೀವು ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದೇ ಏನಪ್ಪಾ ಅಂತ ಹೇಳಿದ್ರೆ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ದಟ್ ಈಸ್ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ. ಅಂತ ಕರಿತೀವಿ. ಅಷ್ಟು ಟೋಟಲ್ ಮಾಡಿದ್ರೆ ನಿಮಗೆ 12,50,000 ನಿಮಗೆ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಬರಬೇಕು. ಇದು ಆಸ್ ಪರ್ ಫಾರ್ಮ್ಯಾಟ್ ಪ್ರಕಾರ ನಾನು ನಿಮಗೆ ಮೊದಲನೇ ಪ್ರಾಬ್ಲಮ್ ಆಗಿರೋದ್ರಿಂದ ತಿಳಿಸ್ಕೊಡ್ತಾ ಇರೋದು. ಬಟ್ ನಿಮಗೆ ಫಾರ್ಮ್ಯಾಟ್ ಪ್ರಕಾರ ಇದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ನೀವು ಬಿಟ್ಬಿಟ್ಟು ಬೇಕಾದ್ರೆ ಬರಿಬಹುದು. ಬಟ್ ನಾನೆಲ್ಲ ಗೊತ್ತಿರಲಿ ಅಂತ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟಿ ಸಿಗುತ್ತೆ. ಇದು ಫಸ್ಟ್ ಲಯಬಿಲಿಟೀಸ್ ಅನ್ನ ತಗೋಬೇಕಾಗಿರೋದು. ಓಕೆ, ಸೊ ಎಲ್ಲ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಅಸೆಟ್ಸ್ ಅನ್ನ ತಗೋಬೇಕಾಗುತ್ತೆ.
ಯಾವುದೆಲ್ಲ ಅಸೆಟ್ಸ್ ಇರುತ್ತೆ ಎಲ್ಲ ಅಸೆಟ್ಸ್ ಅನ್ನ ತಗೋಬೇಕು. ಹಾಗಾಗಿ ನೆಕ್ಸ್ಟ್ ನೀವು ಅಸೆಟ್ಸ್ ಅಸೆಟ್ಸ್ ಎಲ್ಲ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವು ಅಸೆಟ್ಸ್ ಅನ್ನ ತಗೋಬೇಕಾಗುತ್ತೆ. ಅಸೆಟ್ಸ್ ಅನ್ನ ನಾವು ಎರಡು ತರ ಕ್ಲಾಸಿಫಿಕೇಶನ್ಸ್ ಅನ್ನ ಮಾಡ್ತೀವಿ ಅಷ್ಟೇ. ಒಂದು ನಾನ್ ಕರೆಂಟ್ ಅಸೆಟ್ಸ್ ಅಂತ ತಗೊಳ್ತೀವಿ. ಈ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ಒಂದು ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್, PPE, ಅಥವಾ ಇದನ್ನ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಇದನ್ನ ಟ್ಯಾಂಜಿಬಲ್ ಅಸೆಟ್ಸ್. ನೋಡಿ, ಇದನ್ನ ಈ ಮೂರಲ್ಲಿ ಯಾವ ತರ ಬೇಕಾದ್ರೂ ಕರಿಬಹುದು. ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಸ್ಟ್ ಒನ್ ಬಂದು PPE, ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಂತನಾದ್ರೂ ಕರೀರಿ, ಫಿಕ್ಸ್ಡ್ ಅಸೆಟ್ ಅಂತನಾದ್ರೂ ಕರಿಬಹುದು, ಟ್ಯಾಂಜಿಬಲ್ ಅಸೆಟ್ಸ್ ಅಂತನಾದ್ರೂ ತಗೋಬಹುದು. ಸೊ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಕ್ವಶನ್ಸ್ ಅಲ್ಲಿ ಏನೇನ್ ಕೊಟ್ಟಿದ್ದಾನಪ್ಪ ಅಂತ ಹೇಳಿದ್ರೆ, ನೋಡಿ ಫಿಕ್ಸ್ಡ್ ಅಸೆಟ್ಸ್ ಅನ್ನ ಮಾತ್ರ ನೋಡಿ, ಕ್ಯಾಶ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಅಸೆಟ್ ಇದು ಇನ್ವೆಸ್ಟ್ಮೆಂಟ್. ನೋಡಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ 4 lakh, ಫರ್ನಿಚರ್ ಇದೆ, ಆಫೀಸ್ ಎಕ್ವಿಪ್ಮೆಂಟ್ ಇದೆ. ಸೊ ಈ ಮೂರು ಎಂತ ಅಸೆಟ್ ಅಪ್ಪ? ನಾನ್ ಕರೆಂಟ್ ಅಸೆಟ್ಸ್. ಬಟ್ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಇವು ಫಿಕ್ಸ್ಡ್ ಅಸೆಟ್ಸ್ ಆಗಿರ್ತವೆ. ಹಾಗಾಗಿ ಈ PPE ಅಂತ ಬಂದಾಗ ಫಿಕ್ಸ್ಡ್ ಅಸೆಟ್ಸ್ ಅನ್ನ ತಗೋಬೇಕು. ನೋಡಿ, ಕ್ವಶನ್ಸ್ ಅಲ್ಲಿ ನಾನು ಹೇಳಿದಾಗೆ ಆಗ್ಲೇ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇದೆ, ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆಯಪ್ಪ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಹೇಳಿದ್ರೆ, ಕ್ವಶನ್ಸ್ ಅಲ್ಲಿ 4 lakh ಕೊಟ್ಟಿದ್ದಾರೆ. ಹಾಗಾಗಿ ಇನ್ನರ್ ಕಾಲಮ್ ಅಲ್ಲಿ 4 lakh ಅಂತ ತಗೊಂಡಿರ್ತೀನಿ. ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ತಗೋಬೇಕು. ಇನ್ನೊಂದು ಫರ್ನಿಚರ್ ಕೊಟ್ಟಿದ್ದಾರೆ, ಫರ್ನಿಚರ್ ಇದೆ. ಫರ್ನಿಚರ್ ಇಸ್ ಆಲ್ಸೋ ಫಿಕ್ಸ್ಡ್ ಅಸೆಟ್ ಅಥವಾ PPE ಅಂತ ಕರಿತೀವಿ. 1 lakh rupees ಇದೆ ಫರ್ನಿಚರ್ ಬಂದು, 1 lakh rupees. ಇಲ್ಲೇ ಇನ್ನರ್ ಕಾಲಮ್ ಅಲ್ಲಿ ತಗೊಳ್ಳಿ, ಜಸ್ಟ್ 1 lakh rupees ಇದೆ, 1 lakh rupees ಫರ್ನಿಚರ್ ಇದೆ. ಇನ್ನೊಂದು ಆಫೀಸ್ ಎಕ್ವಿಪ್ಮೆಂಟ್ ಕ್ವಶನ್ಸ್ ಅಲ್ಲಿ ಇದೆ, ದಟ್ ಈಸ್ ಆಫೀಸ್ ಎಕ್ವಿಪ್ಮೆಂಟ್ ಕೂಡ ಫಿಕ್ಸ್ಡ್ ಅಸೆಟ್. ಸೊ ಪ್ಲಾಂಟ್ ಅಂಡ್ ಮಿಷನರಿ ಕೊಡ್ಬೋದು, ಅದು ಕೂಡ ಫಿಕ್ಸ್ಡ್ ಅಸೆಟ್ ಆಗುತ್ತೆ. 50,000 ಕೊಟ್ಟಿದ್ದಾರೆ, ಸೊ ಹಾಗಾಗಿ 50,000 ತಗೊಂಡಿದ್ದೀವಿ. ಈಗ ಇಷ್ಟು ಟೋಟಲ್ ಮಾಡಿದ್ರೆ ಸೊ ನಿಮಗೆ ಎಷ್ಟು ಸಿಗುತ್ತೆ? ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಅಥವಾ ಫಿಕ್ಸ್ಡ್ ಅಸೆಟ್ ಅಂದ್ರೆ 5,50,000 ನಿಮಗೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಸಿಗುತ್ತೆ. ಫಿಕ್ಸ್ಡ್ ಅಸೆಟ್ ಅಥವಾ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್, ಇದು ಮೊದಲನೇದು. ನಾನ್ ಕರೆಂಟ್ ಅಸೆಟ್ ಅಲ್ಲಿ ಫಸ್ಟ್ ಒನ್ PPE. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂತ ಹೇಳಿದ್ರೆ, PPE ಆದ್ಮೇಲೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ದಾದ್ರು ಗುಡ್ ವಿಲ್, ಪೇಟೆಂಟ್, ಕಾಪಿ ರೈಟ್ಸ್ ಇದ್ರೆ ಅದು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಈಗ ನೋಡಿ, ಕ್ವಶನ್ಸ್ ಅಲ್ಲಿ ಗುಡ್ ವಿಲ್ ಕೊಟ್ಟಿದ್ದಾರೆ. ಗುಡ್ ವಿಲ್, ಪೇಟೆಂಟ್, ಕಾಪಿ ರೈಟ್, ಟ್ರೇಡ್ ಮಾರ್ಕ್, ಕಂಪ್ಯೂಟರ್ ಸಾಫ್ಟ್ವೇರ್, ಟೆಕ್ನಿಕಲ್ ನೋ ಹೌ, ಇವೆಲ್ಲ ಇಂಟ್ಯಾಂಜಿಬಲ್ ಅಸೆಟ್ಸ್. ಕ್ವಶನ್ಸ್ ಅಲ್ಲಿ ಇರೋದು ಗುಡ್ ವಿಲ್ ಮಾತ್ರನೇ ಇರ್ತಕ್ಕಂಥದ್ದು. ಹಾಗಾಗಿ ಇಂಟ್ಯಾಂಜಿಬಲ್ ಅಸೆಟ್ಸ್ ನಾನು ಗುಡ್ ವಿಲ್ ನ ಮಾತ್ರ ತಗೊಳ್ತೀನಿ. ಒಂದೇ ಇರೋದ್ರಿಂದ ಜಸ್ಟ್ ಬ್ರಾಕೆಟ್ ಅಲ್ಲಿ ತೋರಿಸಿ, ಗುಡ್ ವಿಲ್ ಇದೆ. ಎಷ್ಟಪ್ಪ ಗುಡ್ ವಿಲ್ ಕ್ವಶನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ 1 lakh rupees ಕೊಟ್ಟಿದ್ದಾರೆ. ಸೊ 1 lakh rupees ಗುಡ್ ವಿಲ್. ಸೊ ಇದು ಎರಡನೇದು ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ, ಒಂದು PPE, ಎರಡನೇದು ಇಂಟ್ಯಾಂಜಿಬಲ್ ಅಸೆಟ್ಸ್, ಮೂರನೇದು ಬಂದು ನಾನ್ ಕರೆಂಟ್ ಅಂತ ಹೇಳಿದ್ರೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ನೋಡಿ, ನಾನ್ ಕರೆಂಟ್ ಅಂತಾನೆ ಇರಬೇಕು, ಇಲ್ಲಾಂದ್ರೆ ಬರೀ ಇನ್ವೆಸ್ಟ್ಮೆಂಟ್ ಅಂತ ಇರಬೇಕು, ಸರಿನಾ? ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. 1 lakh rupees ಇದೆ. ನಾನ್ ಕರೆಂಟ್ ಅನ್ನೋ ವರ್ಡ್ ಇದೆಯಾ, ದಟ್ ಈಸ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ಅಥವಾ ಬರೀ ಇನ್ವೆಸ್ಟ್ಮೆಂಟ್ ಕೊಟ್ಟರು ಅದು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಅರ್ಥ. 1 lakh rupees ಕೊಟ್ಟಿದ್ದಾರೆ, 1 lakh rupees ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ನಾಲ್ಕನೇದು ಏನಪ್ಪಾ ಅಂತ ಹೇಳಿದ್ರೆ, ಅಸೆಟ್, ನಾನ್ ಕರೆಂಟ್ ಅಸೆಟ್ ಅಲ್ಲಿ ಡೆಫರ್ಡ್ ಟ್ಯಾಕ್ಸ್ ಅಸೆಟ್ಸ್ ಅಂತ ಕೊಡ್ತಾರೆ. ಬಟ್ ಈ ಕ್ವಶನ್ಸ್ ಅಲ್ಲಿ ಇಲ್ಲ, ನಿಲ್ ಅಂತ ತೋರಿಸ್ತೀನಿ. ಡೆಫರ್ಡ್ ಟ್ಯಾಕ್ಸ್ ಅಸೆಟ್. ಐದನೇದು ಬಂದು ಅದರ್ ನಾನ್ ಕರೆಂಟ್ ಅಸೆಟ್ಸ್. ಇನ್ನೇನು ಬಿಟ್ಟು ಇನ್ಯಾವ್ದಾದ್ರು ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಅವರೇ ಕ್ವಶನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಅದನ್ನ ತಗೋಬೇಕು. ನೋಡಿ, ಇನ್ನ ಉಳ್ಕೊಂಡಿರೋದು ಕ್ಯಾಶ್ ಕರೆಂಟ್ ಅಸೆಟ್, ನಾನ್ ಕರೆಂಟ್ ಅಸೆಟ್ 50,000 ಅಂತ ಕೊಟ್ಟಿದ್ದಾರೆ. ಅದು ನಾನ್ ಕರೆಂಟ್ ಅಸೆಟ್ ಅಂತ ಹೇಳಿದ್ದಾರೆ ಅಂದ್ರೆ ಅದು ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಅರ್ಥ. 50,000 ಕೊಟ್ಟಿದ್ದಾರೆ, ಅದರ್ ನಾನ್ ಕರೆಂಟ್ ಅಸೆಟ್ಸ್ 50,000 ಅನ್ನ ತಗೊಂಡಿದೀವಿ. ಸೊ ಇದು
ಅಸೆಟ್ಸ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ ಈ ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ಇಷ್ಟು ಹೆಡ್ಡಿಂಗ್ಸ್ ಗೊತ್ತಿರಬೇಕು. ಒಂದು PPE ಅಂದ್ರೆ ಫಿಕ್ಸ್ಡ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಅಸೆಟ್ಸ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಡೆಫರ್ ಟ್ಯಾಕ್ಸ್ ಅಸೆಟ್, ಅದರ್ ನಾನ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಇದು ಫಸ್ಟ್ ಒನ್ ಅಸೆಟ್ಸ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ಸ್. ಈ ಎಲ್ಲಾ ನಾನ್ ಕರೆಂಟ್ ಅಸೆಟ್ಸ್ ಆದ್ಮೇಲೆ ಎರಡನೇ ಮೈನ್ ಹೆಡ್ಡಿಂಗ್ ಏನ್ ಬರುತ್ತಪ್ಪ ಅಸೆಟ್ ಸೈಡ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಸೆಕೆಂಡ್ ಮೈನ್ ಹೆಡ್ಡಿಂಗ್ ಬಂದು ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಏನೇನ್ ಇರುತ್ತಪ್ಪ ಅಂತ ಹೇಳಿದ್ರೆ ಒಂದು ಒನ್ ಬೈ ಒನ್ ನೋಡೋಣ. ಈ ಕರೆಂಟ್ ಅಸೆಟ್ಸ್ ಅಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಕರೆಂಟ್ ಇನ್ವೆಸ್ಟ್ಮೆಂಟ್. ಫಸ್ಟ್ ಒನ್ ಬಂದು ಕರೆಂಟ್ ಇನ್ವೆಸ್ಟ್ಮೆಂಟ್. ನೋಡಿ, ಕರೆಂಟ್ ಅನ್ನೋ ವರ್ಡ್ ಇದ್ರೆ ಕರೆಂಟ್ ಇನ್ವೆಸ್ಟ್ಮೆಂಟ್, ನಾನ್ ಕರೆಂಟ್ ಅಂತ ಇದ್ರೆ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ನಾನ್ ಕರೆಂಟ್ ಅಸೆಟ್ಸ್ ಅಲ್ಲಿ ತಗೋಬೇಕು. ಕ್ವಶನ್ಸ್ ಅಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ಕೊಟ್ಟಿಲ್ಲ, ಹಾಗಾಗಿ ತಗೊಳ್ಳೋದಿಲ್ಲ. ಸೊ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಇಲ್ಲ. ನೆಕ್ಸ್ಟ್ ಇನ್ವೆಂಟರಿ. ಇನ್ವೆಂಟರೀಸ್ ಅಥವಾ ಇದನ್ನ ಸ್ಟಾಕ್ ಅಂತ ಬೇಕಾದ್ರೂ ಕರಿಬಹುದು. ಇನ್ವೆಂಟರಿ ಅಥವಾ ಸ್ಟಾಕ್ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಕೊಟ್ಟಿದಾರ ನೋಡಿ, ಇನ್ವೆಂಟರಿ ಅಥವಾ ಸ್ಟಾಕ್ಸ್ ಏನಾದ್ರು ಇದೆಯಾ ಅಂತ ಹೇಳಿದ್ರೆ ಕ್ವಶನ್ಸ್ ಅಲ್ಲಿ ನೋಡಿ ಸ್ಟಾಕ್ ಇದೆ, 2 ಲ್ಯಾಕ್ ರುಪೀಸ್ ಸ್ಟಾಕ್ ಕೊಟ್ಟಿದ್ದಾರೆ, ಹಾಗಾಗಿ 2 ಲ್ಯಾಕ್ ರುಪೀಸ್ ಸ್ಟಾಕ್ ಅಥವಾ ಇನ್ವೆಂಟರಿಯನ್ನ ನೀವು ತಗೋಬಹುದು. ಎರಡನೇದು ಇನ್ವೆಂಟರಿ ಅಥವಾ ಸ್ಟಾಕ್ಸ್. ದೆನ್ ಕರೆಂಟ್ ಅಸೆಟ್ ಅಲ್ಲಿ ಮೂರನೇ ಹೆಡ್ಡಿಂಗ್ ಯಾವ್ದಪ್ಪ ಇನ್ವೆಂಟರಿ ಅಂತ ಆದ್ಮೇಲೆ ಟ್ರೇಡ್ ರಿಸಿವಬಲ್ಸ್. ಟ್ರೇಡ್ ರಿಸಿವಬಲ್ಸ್ ಅಂತ ಹೇಳಿದ್ರೆ ಇದನ್ನ ಇನ್ನೂ ಒಂದು ವರ್ಡ್ ಅಲ್ಲಿ ನಾವು ಬಿಲ್ಸ್ ರಿಸಿವಬಲ್ ಅಂತ ಬೇಕಾದ್ರೂ ಕರಿಬಹುದು, ಅಥವಾ ಅಕೌಂಟ್ ರಿಸಿವಬಲ್ ಅಂತ ಬೇಕಾದ್ರೂ ಕರಿಬಹುದು, ಡೆಟಾಸ್ ಅಂತ ಬೇಕಾದ್ರೂ ಕರಿಬಹುದು. ಕ್ವಶನ್ಸ್ ಅಲ್ಲಿ ಟ್ರೇಡ್ ರಿಸಿವಬಲ್ಸ್ ಕೊಟ್ಟಿದಾರ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ. ಟ್ರೇಡ್ ರಿಸಿವಬಲ್ಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 1 ಲ್ಯಾಕ್ ರುಪೀಸ್ ಟ್ರೇಡ್ ರಿಸಿವಬಲ್ಸ್ ಕೊಟ್ಟಿದ್ದಾರೆ. ಇದು ಟ್ರೇಡ್ ರಿಸಿವಬಲ್ಸ್ ಇರ್ತಕ್ಕಂಥದ್ದು. ನಿಮ್ಗೆ ಟ್ರೇಡ್ ರಿಸಿವಬಲ್ಸ್ ಆದ್ಮೇಲೆ ನಿಮ್ಗೆ ಬರ್ತಕ್ಕಂಥದ್ದು ಮತ್ತೊಂದು ಹೆಡ್ಡಿಂಗ್ ಏನಪ್ಪಾ ಅಂದ್ರೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಂದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಬ್ಯಾಂಕ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದೆಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ ಅಲ್ಲೇ ಬರ್ತಕ್ಕಂಥದ್ದು. ಇಲ್ಲಿ ಕ್ವಶನ್ಸ್ ಅಲ್ಲಿ ನೋಡಿ ಕ್ಯಾಶ್ ಅಂಡ್ ಬ್ಯಾಂಕ್ ಕೊಟ್ಟಿದ್ದಾರೆ 1,50,000, ದಟ್ ಈಸ್ ಫಾಲ್ ಅಂಡರ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಅಲ್ಲೇ ಬರ್ತಕ್ಕಂಥದ್ದು 1,50,000. ದಟ್ ಈಸ್ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್ ಏನ್ ಕೊಟ್ಟಿದ್ದಾರೆ ಒಂದೇ ಇರೋದು, ಬ್ರಾಕೆಟ್ ಅಲ್ಲಿ ತೋರಿಸಿ ಜಸ್ಟ್ 1,50,000 ಇದೆ. 1,50,000 is cash and cash equivalents. ಸೊ ಇಷ್ಟು ಕೂಡ ಕರೆಂಟ್ ಅಸೆಟ್ಸ್ ಅಲ್ಲಿ ಇರ್ತಕ್ಕಂಥದ್ದು. ದಟ್ ಈಸ್ ಎ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಬಿ ಬಂದು ಇನ್ವೆಂಟರಿ, ಇರುತ್ತೆ, ಅಂಡ್ ಸಿ ಬಂದು ಟ್ರೇಡ್ ರಿಸಿವಬಲ್ಸ್, ಅಂಡ್ ಡಿ ಬಂದು ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ಸ್. ಇದನ್ನ ಬಿಟ್ಟಾದ್ಮೇಲೆ ಇನ್ಯಾವ್ದಾದ್ರು ಇದ್ರೆ ಕ್ವಶನ್ಸ್ ಅಲ್ಲಿ ಇದೆ ಅಂದ್ರೆ ಅದನ್ನ ಅದರ್ ಕರೆಂಟ್ ಅಸೆಟ್ಸ್ ಅಂತ ಕರಿತೀವಿ. ಕ್ವಶನ್ಸ್ ಅಲ್ಲಿ ಯಾವುದು ಅದರ್ ಕರೆಂಟ್ ಅಸೆಟ್ಸ್ ಇಲ್ಲ. ಇಷ್ಟು ಕರೆಂಟ್ ಅಸೆಟ್ಸ್ ಅಲ್ಲಿ ಇರ್ತಕ್ಕಂಥ ಹೆಡ್ಡಿಂಗ್ಸ್. ಈಗ ಇಷ್ಟು ನೀವು ಟೋಟಲ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಟೋಟಲ್ ಅಸೆಟ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 12,50,000 ನಿಮ್ಮ ಟೋಟಲ್ ಅಸೆಟ್ಸ್ ಇರಬೇಕು. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಎರಡು ಕೂಡ ಈಕ್ವಲ್ ಆಗಿ ಇರಬೇಕು. ಈಗ ನೀವು ಟೋಟಲ್ ಮಾಡ್ಕೊಳ್ಳಿ. 5,50,000 ಪ್ಲಸ್ 1,00,000 6,50,000 ಪ್ಲಸ್ 1,00,000 7,50,000 ಪ್ಲಸ್ 50 8,00,000, 8 ಪ್ಲಸ್ 2 10 11 12 50 12,50,000 ಸಿಗುತ್ತೆ. ಸೊ ಇದು ಆಸ್ ಪರ್ ಫಾರ್ಮ್ಯಾಟ್ ಪ್ರಕಾರ ಇರ್ತಕ್ಕಂಥ ಒಂದು ಬ್ಯಾಲೆನ್ಸ್ ಶೀಟು. ಬಟ್ ನಿಮ್ಗೆ ಕ್ವಶನ್ಸ್ ಅಲ್ಲಿ ಈ ಫಾರ್ಮ್ಯಾಟ್ ಫುಲ್ ಬರಿಬೇಕು ಅಂತೇನಿಲ್ಲ. ಇದು ಫಾರ್ಮ್ಯಾಟ್ ಮತ್ತೆ ಅದರೊಳಗಡೆ ಬರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ರೆ ಬರೀರಿ, ಕೊಟ್ಟಿಲ್ಲ ಅಂದ್ರೆ ನೀವು ಆ ಪಾಯಿಂಟ್ ಅನ್ನ ಸ್ಕಿಪ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಏನ್ ಕೊಟ್ಟಿದ್ದಾನೆ ಅದನ್ನ ನೀವು ಬರೀಬಹುದು. ಸೊ ಈ ತರ ಒಂದು ಕ್ವಶನ್ಸ್ ಖಂಡಿತವಾಗ್ಲೂ ಸೆಕ್ಷನ್ ಸಿ ನಲ್ಲಿ ಇದ್ದೇ ಇರುತ್ತೆ. 6 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಅಂಡ್ ತುಂಬಾ ಈಸಿಯಾಗಿ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಫಾರ್ಮ್ಯಾಟ್ ಅನ್ನ ನೋಡ್ಕೊಳ್ಳಿ, ಈ ಆನ್ಸರ್ಸ್ ಅನ್ನ ನೋಡ್ಕೊಳ್ಳಿ, ಫಾರ್ಮ್ಯಾಟ್ ಅಲ್ಲಿ ಏನೇನಿದೆ ಏನೇನು ಬರುತ್ತೆ ಅಂತ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.